ಏನ್ರಪ್ಪ, ಎಲ್ರಿಗೂ ನಮಸ್ಕಾರ. ನಾನು ಗೊತ್ತು ತುಂಬಾ ಜನ ಬೇಜಾರು ಮಾಡ್ಕೊಂಡಿರ್ತೀರಾ ವಿಡಿಯೋ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಬೇಜಾರು ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕಿಂತ ಶಾನೆ ನಾನು ಒಂದು ಲಾಸ್ಟ್ ವಿಡಿಯೋಗಳಿಗೆಲ್ಲ ಹೇಳಿರೋದಕ್ಕೆ ತುಂಬಾ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಮ್ಮ ಮನೆ ಪರಿಸ್ಥಿತಿ ಹೆಂಗೈತಿ ಇವಾಗ ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಬಿಡಿ. ಯಾರು ಏನು ಕೆಟ್ಟದಾಗೆ ಮಾಡೋಕ್ಕಾಗಲ್ಲ ನಿನ್ಗೆ ಹಂಗೆ ಹಿಂಗೆ ಅಂತ ಯಾರು ನನಗೇನೋ ಬ್ಯಾಡ್ ಕಮೆಂಟ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಏನೂ ಆಗ್ತಾ ಇಲ್ಲ. ಬಿಡಿ, ನಿಮ್ಮ ಮಾಮ ಸತ್ತೋಗೋರಲ್ವಾ, ಹೆಂಗೋ ಕಾರ್ಯ ಮುಗಿಸಿ ಫಸ್ಟು ಅಂತಲೇ ನೀವು ಹೇಳ್ತಾ ಇದ್ದೀರಾ. ದೇವ್ರಣ್ಣ ನಿಮಗೆ ಬೇಜಾರೈತೈತೆ ಇಲ್ವೋ ಗೊತ್ತಿಲ್ಲ, ನನಗಂತೂ ಸ್ಯಾನೆ ಬೇಜಾರಾಗೋಗ್ಬಿಟ್ಟೈತೆ. ಅದೇನೋ ಒಂಥರ ಡಿಪ್ರೆಷನ್ಗೆ ಹೋಗ್ತಾರೆ ಅಂತಾರಲ್ಲ, ದೇವ್ರಣ್ಣ ನನಗೆ ಹಂಗೆ ಆಗ್ಬಿಟ್ಟೈತೆ. ಅದೇನು ವಿಡಿಯೋ ಮಾಡ್ತಿಲ್ಲ, ಕಮೆಂಟ್ಸ್ಗಳು ಯಾವಾಗ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರಿ ನೋಡ್ತಾ ಇದ್ದೆ ಯಾವಾಗೂ. ಇವಾಗ ಕಮೆಂಟ್ಸ್ ಇಲ್ಲ ಅಂದರೆ ವಿಡಿಯೋ ಹಾಕಿದ್ರೆ ಪಾಪ ಕಮೆಂಟ್ಸ್ ಎಲ್ಲ ಮಾಡ್ತೀರಾ, ವಿಡಿಯೋನೇ ಹಾಕಲಿಲ್ಲ ಅಂತ ಹೇಳಿದ್ರೆ ಏನಂತ ಕಮೆಂಟ್ಸ್ ಮಾಡ್ತೀರಾ. ಅದೇ ವಿಡಿಯೋ ಮಾಡಿ ಹಾಕಿ ಅಕ್ಕ ಅಂತ ಕಮೆಂಟ್ಸ್ ಮಾಡ್ತಿದ್ದೀರಾ ಅಷ್ಟೇನಿಯಾ. ಆದರೂ ಇನ್ಸ್ಟಾಗ್ರಾಮಾಗೆ ಅಲ್ಲಿ ಇಲ್ಲಿ ಮೆಸೇಜ್ ಮಾಡ್ತಿದ್ದೀರಾ ಬಿಟ್ರೆ ನಾನೇ ನೀವು ಒಂಥರ ಡಿಪ್ರೆಷನ್ಗೆ ಹೋದಂಗೆ ಆಗ್ಬಿಟ್ಟೈತೆ. ನಾನು ನಿಜವಾಗ್ಲೂ ಖುಷಿಯಾಗಿದ್ದಿದ್ದು ಇಷ್ಟು ದಿನ ವಿಡಿಯೋ ಮಾಡ್ತಿರೋದಕ್ಕೆ ಖುಷಿಯಾಗಿದ್ದೆ. ಇಲ್ಲಾಂದ್ರೆ ನಿಜ ಖುಷಿಯಾಗಿರ್ತಿರಲ್ಲ ಅನ್ನಿಸ್ತದೆ. ನಿಮ್ಮ ಕಮೆಂಟ್ಸ್ ಒಂಥರ ಸ್ಟ್ರೆಂತ್ ಇದ್ದಂಗೆ ಇತ್ತು ನಂಗಂತೂ. ನಿಜ ಇವಾಗ ಸುಮ್ಮನೆ ಕುಂತ್ಕೊಂಡ್ರೆ ಹೆಂಗೋ ಏನೋ ಕಳ್ಕೊಂಡಂಗೆ ಅಂತಾನೆ ನೀ ಬೇಜಾರಾಯ್ತೈತೆ. ನಾಟಕ ಆಡ್ತಿದ್ದೀನಿ ಅಂತಲ್ಲ, ದೇವ್ರಣೆನು ನನ್ನ ಮೇಲಣೆಗೂ ನನಗೆ ಹಂಗೆ ಅನ್ನಿಸ್ತೈತೆ. ಇಷ್ಟು ದಿನ ನಾನು ಖುಷಿಯಾಗಿದ್ದಿದ್ದೇನೆ ನೀವು ವಿಡಿಯೋ ಮಾಡೋದಕ್ಕೆ, ಹಾಗೆ ನೀವು ಆ ವಿಡಿಯೋ ಕಮೆಂಟ್ಸ್ ಹಾಕೋದಕ್ಕೆ, ಅದನ್ನು ನಾನು ಓದೋದಕ್ಕೆ ತುಂಬ ಖುಷಿಯಾಗಿದ್ದೆ ನಾನು. ಈಗ ಎಷ್ಟೊಂದು ದಿನದಿಂದ ವಿಡಿಯೋ ಎಲ್ಲ ನಿಲ್ಲಿಸ್ಬಿಟ್ಟಿವ್ನಲ್ಲ, ಅದಕ್ಕೆ ಏನೋ ಮನಸ್ಸಿಗೆ ಅದಷ್ಟು ಕದೇನೇ ನಿಜ ಸಕ್ಕತ್ ಬೇಜಾರಾಯ್ತಾಯ್ತು ನಂಗಂತೂ. ಏನು ಮಾಡೋಕ್ಕಾಗಿಲ್ಲ, ಪರಿಸ್ಥಿತಿ ಹೆಂಗೈತೆ, ನೆಟ್ವರ್ಕ್ ಇಲ್ಲ ಮನೆಯಾಗೆಲ್ಲನೂ ಜನ ಬಂದ್ಬಿಟ್ಟವ್ರೆ. ಮನೆಯದೆಲ್ಲ ತಿಥಿ ಮನೆ ಅಂದರೆ ನಿಮಗೂ ಗೊತ್ತು, ಎಲ್ಲ ಪಾತ್ರೆಗಳು ಅವು ಇವು ಇಳಿಸು ತೊಳ್ಳಿ ಮಾಡು ಅವೆಲ್ಲ ಸಿಕ್ಕಾಪಟ್ಟೆ ಏನಿಯ ಕೆಲಸ ಶಾನೆ. ತಿಥಿ ಸೋಮವಾರ ಐತೆ, ತಿಥಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ವಾಪಸ್ ಬೆಂಗಳೂರಿಗೆ ಬಂದ್ಬಿಟ್ಟೆ ಏನಿಯ ವಿಡಿಯೋ ಮಾಡಬೇಕು. ನೆಟ್ವರ್ಕ್ಗಳು ಸಿಗೋಕ್ಕಿಲ್ಲ, ಏನೂ ಇಲ್ಲ. ಈಗ ಸದ್ಯಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದೆ, ಏನೋ ಸ್ವಲ್ಪ ನಂದು ಎಲ್ಲ ಬಟ್ಟೆಲ್ಲ ತಗೊಂಡು ಹೋಗ್ಬೇಕಿತ್ತು. ಅದಕ್ಕೆ ಏನಿಯ ಪಟ ಅಂತ ಹೇಳ್ಬಿಟ್ಟು ಏನೋ ಒಂದು ವಿಡಿಯೋ ಮಾಡಿಬಿಟ್ಟು ಮಾತಾಡ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೀವ್ನಿ. ನಮ್ಮ ಅಮ್ಮನೂ ನನ್ನ ವಿಡಿಯೋನ ಒಂದು ಮಿಸ್ ಮಾಡಿದ್ದಂಗೆ ನೋಡ್ತಾರೆ ಅವರು. ನನ್ನ ಫೋನು ಆದರೆ ಒಂದು ಎರಡು ಮಾಡಾಕ್ತೀಯಾ ನೋಡಬೇಕು ಅಂತ ಅಂದರೆ ತುಂಬ ಇಷ್ಟಪಟ್ಬಿಟ್ಟು ಎಲ್ಲರೂ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಇದೇನೇನಿಯ ಹೇಳ್ತಾರೆ. ದಯವಿಟ್ಟು ಕ್ಷಮಿಸ್ಬಿಡಿ ಆದಷ್ಟು ಬೇಗ. ನಿಮ್ಗೆ ಅದಕ್ಕೆ ಯಾವಾಗ ಆಗ್ತೀರಾ ಅಂತ ಕೇಳ್ಬೋದು. ಸೋಮವಾರ ತಿಥಿ ಐತೆ, ತಿಥಿ ಎಲ್ಲ ಮುಗಿಸ್ಕೊಂಡು ಮಂಗಳವಾರ ಇಲ್ಲ ಬುಧವಾರ ಅನ್ಕೊಂಡಿವ್ನಿ. ಯಾಕಂದರೆ ಮಂಗಳವಾರ ವಾಪಸ್ ಬರೋಕ್ಕೆ ಎಲ್ಲಕ್ಕೂ ಟೈಮ್ ಬೇಕು. ಬಂದ ತಕ್ಷಣ ಮಾಡ್ಕೊಂಡು ಕುಂತ್ಕೊಂಡ್ರು ಬುಧವಾರ ತನಕ ನೀವು ಕಾಯ್ಬೇಕಾಯ್ತದೆ ಅಂತ ಅನ್ನಿಸ್ತದೆ. ಎಲ್ಲ ತಿಥಿ ಕರೆಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗನೆ ಬಂದ್ಬಿಟ್ಟು ನಿಜ ವಿಡಿಯೋನ ನಾನು ನೀಟಾಗೆಲ್ಲ ಮಾಡಿ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ, ಮಿಸ್ ಅಂತೂ ಮಾಡಲ್ಲ. ಇನ್ನು ನಾನು ಯಾವತ್ತೂ ತುಂಬ ಹತ್ರದಿಂದ ತುಂಬ ಬೇಕಾಗಿರೋರು ಸಾವು ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ನೋಡಿರಲಿಲ್ಲ. ನಮ್ಮ ಡ್ಯಾಡಿಯವರು 6 ವರ್ಷದ ಹಿಂದೆಗಡೆ ಕೊರೋನಾ ಟೈಮಾಗೆಲ್ಲನೂ ಸತ್ತೋಗ್ಬಿಟ್ಟಿದ್ರು. ಅವಾಗ ಸಿಕ್ಕಾಪಟ್ಟೆ ಡಿಪ್ರೆಷನ್ ಆಗಿದ್ಬಿಟ್ಟೆ ಅವಾಗಂತೂ. ಅವಾಗ ಏನೇ ಈ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನೆಲ್ಲ ಯೂಟ್ಯೂಬ್ ಬಗ್ಗೆ ತಲೆ ಕೆಡಿಸ್ಕೊಂಡು ಮಾಡಿದ್ದು. ಆಮೇಲೆ ನಾನು ಯಾವತ್ತೂ ಅಷ್ಟೊಂದೆಲ್ಲನೂ ಹತ್ರ ಸಾವನ್ನ ನೋಡಿರಲಿಲ್ಲ. ಸ್ವಲ್ಪ ಏನೋ ಫೀಲಿಂಗ್ಸ್ ಎಲ್ಲ ನಾವು ಅಷ್ಟೊಂದೇನು ಇರಲ್ಲ, ಯಾರೋ ಒಬ್ರು ಬೇಕಾಗಿರೋರು ಹೋಗ್ತಿದ್ವಿ ಬರ್ತಿದ್ವಿ. ಆದರೆ ನಮ್ಮ ಮನೆಯಾಗೆ ಈಗ ಸಾವು ಸಡನ್ನಾಗಿ ಹಿಂಗೆ ನೋಡ್ಬಿಟ್ಟು ಸ್ವಲ್ಪ ಹಂಗೆ ಮೈಂಡೆಲ್ಲ ಒಂಥರ ಡಿಸ್ಟರ್ಬ್ ಆದಂಗೆ ಹೋಗ್ಬಿಡ್ತು. ಎಲ್ಲರೂ ಅಳೋದು ಕಿರ್ಚೋದು ಮಾಡೋದು ಅವೆಲ್ಲನೂ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಒಂಥರ ತಲೆ ಕೆಟ್ಟೋಗ್ಬಿಟ್ಟು ನನಗೇನೇ ಹುಷಾರಿಲ್ದಂಗೆ ಹೋಗ್ಬಿಟ್ಟಿತ್ತು. ಈಗೇನೋ ಪರವಾಗಿಲ್ಲ, ನಾನು ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ ಅಂತ ಅನ್ನಿಸ್ತು. ಇನ್ನು ತಿಥಿ ಎಲ್ಲ ಮುಗಿಸ್ಕೊಂಡು ಬಂದು ಮಾಡಬೇಕು. ನನಗೆ ಒಂದು ಸಲನೂ ನಾನು ಮಾತಾಡ್ಬೇಕಾದ್ರೆ ರೀಟೇಕ್ ತಗೊಂಡು ಡಿಲೀಟ್ ಮಾಡಿಬಿಟ್ಟು ಮಾತಾಡಿದೊಳೇನೇ ಅಲ್ಲ. ಈ ವಿಡಿಯೋ ಮಾಡಬೇಕಾದ್ರೆ ನಾನು ಸುಮಾರು ಒಂದು 10 ಸಲ ಮಾತಾಡಿ ಡಿಲೀಟ್ ಮಾಡಿಬಿಟ್ಟಿವ್ನಿ ವಿಡಿಯೋ ಎಲ್ಲನೂ. ಅದು ಯಾಕೋ ಗೊತ್ತಿಲ್ಲ, ನಾನು ಸಿಕ್ಕಾಪಟ್ಟೆ ಒಂಥರ ಎಷ್ಟು ಸ್ಟ್ರಾಂಗ್ ಇದ್ದೀನಿ. ಹೌದು, ಪದ್ದು ಸ್ಟ್ರಾಂಗ್ ಏನೇನಿ. ಆದರೆ ಇಂಥ ಸಮಯದಲ್ಲಿ ಎಲ್ಲರೂ ಸ್ವಲ್ಪ ಬೇಜಾರು ಮಾಡ್ಕೊಂಡು ಜನರು ನಮ್ಮ ಸುತ್ತಮುತ್ತ ಎಲ್ಲರೂ ವೀಕ್ ಇರ್ತಾರಲ್ವ, ನಾವು ವೀಕ್ ಹೋಗ್ಬಿಡ್ತೀವಿ. ನಮಗೇನು ಅಂಥ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿದ್ರು ಅಕ್ಕಪಕ್ಕದವರೆಲ್ಲ ಬೇಜಾರಾಗಿದ್ರೆ ನಾವು ಹಂಗೆ ಆಗೋಗ್ಬಿಟ್ಟಿರ್ತೀವಿ. ಆ ಥರ ಆಗೋಗ್ಬಿಟ್ಟೈತೆ. ಆದಷ್ಟು ಬೇಗನೆ ನಾನಂತೂ ವಿಡಿಯೋ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಜಾಸ್ತಿ ವಿಡಿಯೋಸ್ ಏನೇನಿಯ ಮಾಡಾಕ್ತೀನಿ, ಬೇಜಾರು ಮಾಡ್ಕೋಬೇಡಿ. ಇದೊಂದು ಸಲ ಹಿಂಗೆ ಆಗೈತೆ, ನಾನು ಅದಕ್ಕೆಲ್ಲ ಪರ್ಫೆಕ್ಟಾಗಿ ಇದು ಮಾಡ್ತೀನಿ. ನಾನು ಯಾವತ್ತೂ ಇಷ್ಟು ವರ್ಷದಾಗ ನಾನು ಜಾಸ್ತಿ ಈ ಥರ ಎಲ್ಲ ಮಾಡಿಬಿಟ್ಟು ಇದು ಮಾಡ್ದೋಳಲ್ಲ ನಾನು. ನೋಡೋಣ, ಆದಷ್ಟು ಬೇಗ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಬೇಗ.
ನನ್ನ ಕೈಲಿ ಇವತ್ತೂ ಒಂದು ವಿಡಿಯೋ ಮಾಡೋಕ್ಕೂ ಆಯ್ತಿರ್ಲಿಲ್ಲ. ಆದರೆ ಇವರು ಕಮೆಂಟ್ಸ್ ನೋಡ್ಬಿಟ್ಟೆ ಒಂದು ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡೀವ್ನಿ ನಾನು. ದೇವ್ರನೆಗೂ ಪಾಪ ಅವರು ಅಷ್ಟೆಲ್ಲ ಪಾಪ ಇಷ್ಟಪಟ್ಬಿಟ್ಟು ಅಷ್ಟೊಂದೆಲ್ಲನೂ ಈ ಬೇಜಾರಾಗಿ ಕಮೆಂಟ್ ಹಾಕ್ಬಿಟ್ಟವ್ರಲ್ಲ. ಒಂದಾದರೂ ಪ್ರಯತ್ನ ಪಟ್ಟು ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ನಾನು ಬಟ್ಟೆ ಎಲ್ಲ ತಗೊಂಡೋಗ್ಬೇಕಿತ್ತು ತಿಥಿಗೆ ಅಂತೇಳ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದೆ. ತಗೊಂಡು ಹೋಗಿ ಇದ್ರಾಗೇನಿಯ ಪಟ ಅಂತೇಳ್ಬಿಟ್ಟು ಮಾಡಿ ಅಪ್ಲೋಡ್ ಮಾಡ್ತಾ ಇವನಿ. ನೆಟ್ವರ್ಕಲ್ಲೆಲ್ಲ ಹೋದ್ರೆ ಸಿಗೋದು ಇಲ್ಲ, ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡೋಕ್ಕೂ ಆಗಲ್ಲ ಕಣ್ರಪ್ಪ. ಅದಕ್ಕೆ ಒಂದಾದರೂ ಅಪ್ಲೋಡ್ ಮಾಡೋಣ ಅಂತ ಮಾಡೀವ್ನಿ. ನಿಜವಾಗೂ ನನಗೆ ಒಂದ್ಸಲ ಟೈಮ್ ಬಂದಾಗೆ ಗೊತ್ತಾಗೋದು ಅಂತ ಅನ್ಕೋತೀನಿ. ಏನು ಮಾಡ್ತೀನಿ ನಾನು ವಿಡಿಯೋನ ಏನು ಮಾಡ್ತೀನಿ ಅಯ್ಯೋ ಬಿಡು ಅಂತ ಅನ್ಕೋತಿದ್ದೆ. ಬಟ್ ಎಷ್ಟೊಂದೆಲ್ಲ ಇಷ್ಟಪಡ್ತಾರೆ, ಎಷ್ಟೊಂದೆಲ್ಲ ಮಿಸ್ ಮಾಡ್ಕೋತಾರೆ ಅಂತ ದೇವ್ರನೇ ನನಗೆ ಗೊತ್ತಿರಲಿಲ್ಲ. ಇದು ನೋಡ್ಬಿಟ್ಟೆ ಶಾಕ್ ಆಯಿತು ನನಗಂತೂ. ನೋಡಿ ಇನ್ಮೇಲೆ ಖಂಡಿತ ಒಳ್ಳೊಳ್ಳೆ ಕಂಟೆಂಟು ಮೈಂಡಾಗಿ ಇನ್ನೂ ಜಾಸ್ತಿ ಏನೇ ಗ್ಯಾಪ್ ಕೊಟ್ಟಿದ್ದಕ್ಕೆ ಈಗ ಬೇರೆ ಐಡಿಯಾಸ್ ಎಲ್ಲ ಬಂದ್ಬಿಟ್ಟು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತೇಳ್ಬಿಟ್ಟು ಗ್ಯಾಪ್ ಆಯ್ತಲ್ಲ, ಅದಕ್ಕೆ ಖಂಡಿತ ಆದಷ್ಟು ಬೇಗ ಕಂಟಿನ್ಯೂಸ್ ಆಗಿ ಮಿಸ್ ಮಾಡಿದಂಗೆ ಏನು ಅಪ್ಲೋಡ್ ಮಾಡ್ತೀನಿ. ನನಗೂ ಬೇಜಾರಾಯ್ತೈತೆ, ಅಪ್ಲೋಡ್ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡಿ ಸರಿನಾ. ಆಮೇಲೆ ಯಾರು ಪಾಪ ನನಗೆ ಬ್ಯಾಡ್ ಕಮೆಂಟ್ಸ್ ಏನು ಅಂತ ಹಾಕಿಲ್ಲ, ಇವಳು ಮಾಡಲ್ಲ ವಿಡಿಯೋನ ಹಂಗೆ ಹಿಂಗೆ ನಾಟಕ ಆಡ್ತಾಳೆ ಪಾಪ, ಯಾರು ಆ ಥರ ಏನೂ ಮಾಡಿಲ್ಲ. ಪರವಾಗಿಲ್ಲ, ಅರ್ಥ ಮಾಡ್ಕೊಂಡಿದ್ದೀರಾ. ಅಪ್ಲೋಡ್ ಮಾಡ್ತೀನಿ ಕಣ್ರಪ್ಪ ಸರಿನಾ. ನೀವೆಲ್ಲರೂ ಖುಷಿಯಾಗಿರಿ. ನಾವಂತೂ ಶಿವರಾತ್ರಿ ಹಬ್ಬ ಆಚರಿಸೋಕೆ ಆಗಕ್ಕಿಲ್ಲ. ಹೌದು, ನಾನು ಇನ್ನೂ ಅಂದ್ಕೊಂಡಿದ್ದೆ ಶಿವರಾತ್ರಿ ಹಬ್ಬ ಹಂಗೆ ಹಿಂಗೆ ಅಂತ, ಆದರೆ ಮಾಡೋಕ್ಕಾಗಕ್ಕಿಲ್ಲ. ನಾವು ಎಲ್ಲರೂ ಶಿವರಾತ್ರಿ ಹಬ್ಬನ ಖುಷಿಯಾಗಿ ಆಚರಣೆ ಮಾಡಿ ಸರಿನಾ. ಈ ವರ್ಷ ಇದ್ದರೂ ಮುಂದಿನ ವರ್ಷ ಇರ್ತೀವೋ ಇರಲ್ವೋ ಗೊತ್ತಿಲ್ಲ ಅಲ್ವಾ. ಅದಕ್ಕೇನೇನಿಯ ಖುಷಿಯಾಗಿ ಆಚರಿಸ್ರಿ. ನಾವು ಈ ವರ್ಷ ಇದೀವಿ ಅನ್ನೋ ಖುಷಿಯಾಗಿ ಆಚರಿಸ್ರಿ. ಮುಂದಿನ ವರ್ಷ ನಾವು ಇರಲ್ಲ ಅನ್ನೋ ಖುಷಿನಾಗೆ ಆಚರಿಸ್ಬಿಡಿ. ನಾನು ಯಾವುದಾದ್ರೂ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದರೆ, ಇಲ್ಲಾಂದರೆ ಯಾರಾದರೂ ಸತ್ತೋಗ್ಬಿಟ್ರದೇನಾದ್ರೆ ನೋಡ್ಬಿಟ್ಟೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಂಗೆ ಇಷ್ಟೇ ಜೀವನನ ನಮ್ಮ ಮಾಮ ಅವರು ಆಸ್ತಿ ಅಂತೇಳ್ಬಿಟ್ಟು ಅಷ್ಟೆಲ್ಲ ಇಷ್ಟಪಟ್ಬಿಟ್ಟೆಲ್ಲ ಮಾಡಿದರು. ಇಷ್ಟೇನ ಜೀವನ ಮಣ್ಣಾಗಿ ಹೋಗ್ಬಿಡ್ತೀವಲ್ಲ, ಏನೇನೇನೋ ಮನಸ್ಸಿಗೆಲ್ಲ ಬಂದ್ಬಿಡ್ತದೆ. ಈ ಜೀವನಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ಬೇಕಾ, ಇಷ್ಟೆಲ್ಲ ಓದಾಡ್ಬೇಕಾ, ಬೇಡಪ್ಪ ಇನ್ಮೇಲೆ ಹಿಂಗೆ ನೆಮ್ಮದಿಯಾಗಿದ್ಬಿಡೋಣ, ತಿನ್ಕೊಂಡು ಉಣ್ಕೊಂಡು ಏನು ಮಾಡೋದು ಬೇಡ ಅಂತ ಮನ್ಸಿಗೆ ಅನ್ಸೋದು ನಿಜ. ಯಾಕಂದರೆ ಹತ್ರದವ್ರು ಯಾರನ್ನ ಹಿಂಗೆ ಸಾವು ನೋಡ್ಬಿಟ್ಟಾಗ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು, ಆದರೆ ಅದನ್ನು ಮೈಂಡ್ ಹಂಗೆ ಕಂಟ್ರೋಲಿಗೆ ಸಿಗಲ್ಲ. ಅವಾಗ ಕಂಟ್ರೋಲ್ ಮಾಡ್ಕೊಂಡು ಎಲ್ಲರೂ ಇದು ಮಾಡಬೇಕು ಬಿಡಿ. ಈಗೆಲ್ಲ ನಾನು ಬಂದಮೇಲೆಲ್ಲ ವಿಡಿಯೋಸ್ ಮಾಡಲ್ಲ, ಅಪ್ಲೋಡ್ ಮಾಡ್ತೀನಿ. ಆದರೆ ಮಧ್ಯೆ ಒಂದೊಂದು ಮಾಡಿ ಹಾಕಿರ್ತೀನಿ, ಬೇಜಾರು ಮಾಡ್ಕೋಬೇಡಿ. ಆದರೆ ಶಿವರಾತ್ರಿ ಹಬ್ಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿ ಸರಿನಾ. ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ನಮ್ಮ ಮನೆಗೆ ಸೆಲೆಬ್ರೇಷನ್ ಮಾಡಲ್ಲ, ಇದು ಯುಗಾದಿ ಹಬ್ಬ ನಾವೇನು ಯಾವುದೇ ಈ ವರ್ಷದ ಹಬ್ಬಗಳ್ನ ನಾವು ಸೆಲೆಬ್ರೇಷನ್ ಮಾಡಲ್ಲ. ಹಂಗೆ ಒಂದು ವರ್ಷ ಮುಗಿಯ ತನಕ ನಾವು ಮಾಡಲ್ಲ. ಎಲ್ರೂ ಶಿವರಾತ್ರಿನ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿರಿ ಸರಿನಪ್ಪ. ನಾನಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಿಮ್ಮನ್ನ. ಮಿಸ್ ಯು ಸೋ ಮಚ್ ಎಲ್ರೂ. ಹಂಗೇನೆ ಲಾಟ್ಸ್ ಆಫ್ ಲವ್ ಯು ಎಲ್ರಿಗೂ. ನಿಮ್ಮ ಕಮೆಂಟ್ಸೇ ನನ್ನ ಸ್ಟ್ರೆಂತು ಅಂತ ಇವತ್ತಿಗೆ ಚೆನ್ನಾಗಿ ಅರ್ಥ ಆಯಿತು ನನಗಂತೂ. ಏನು ಡಿಪ್ರೆಷನ್ ಆಗಿದ್ರು ನಿಮ್ಮ ಕಮೆಂಟ್ಸ್ ನೋಡಿದ್ರೆ ನನ್ನ ಮೈಂಡ್ ಕಂಟ್ರೋಲಿಗೆ ಬರ್ತೈತೆ ಅಂತ ಒಂದು ಅರ್ಥ ಆಯಿತು. ಒಂದು ಸೀಕ್ರೆಟ್ ಅಂದರೆ ಈ ಪೊದ್ದು ಸ್ಟ್ರಾಂಗ್ ಆಗಿರೋದೇನೇನಿಯ ನಿಮ್ಮಗಳಿಂದ ಅಂತ ದೇವ್ರನೇ ಅರ್ಥ ಆಗೋಗ್ಬಿಡ್ತು. ಈಗ ವಿಡಿಯೋ ಮಾಡ್ತಿಲ್ಲ, ಕಮೆಂಟ್ಸ್ ನೋಡ್ತಿಲ್ಲ, ಏನು ನೋಡ್ತಿಲ್ದಿರೋದಕ್ಕೆ ಏನೋ ಲೈಫೇ ಬೋರ್ ಅನ್ನಿಸ್ತಾ ಇರ್ತದೆ. ದೇವ್ರಣೆಗೂ ನಾನು ಮದರ್ ಪ್ರಾಮಿಸಿಗೆ ಕೇಳ್ತಾ ಇವ್ನಿ, ನಿಜವಾಗೂ ಅಷ್ಟೇ ನೀವೇ ಸ್ಟ್ರೆಂತ್ ನನಗೆ. ಅರ್ಥ ಆಗೋಗ್ಬಿಡ್ತು ನನಗಂತೂ. ಇಷ್ಟು ದಿನ ಅರ್ಥ ಆಗಿರಲಿಲ್ಲ ಶಾನೆ, ಈಗ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡ್ತು ಕಣ್ರಪ್ಪ. ಡೌ ಮಾಡ್ತಿಲ್ಲ, ನಿಜನೇ ಹೇಳ್ತಾ ಇವ್ನಿ. ನನ್ನ ಸ್ಟ್ರೆಂತು ನೀವೇನೇನಿಯ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಜವಾಗೂ ಏನೋ ಬೇಜಾರಾಗವಳು, ಅದಕ್ಕೆ ಇಷ್ಟೊಂದೆಲ್ಲ ಹೇಳ್ತಾವಳೆ ಅಂತಲ್ಲ, ನನಗಂಗೆ ಅನ್ನಿಸ್ತಿರೋದಕ್ಕೆ ಹೇಳ್ತಿರೋದು. ನೀವೇ ನನಗೆ ಸ್ಟ್ರೆಂತು. ತುಂಬ ಥ್ಯಾಂಕ್ಸ್. ನಾನಂತೂ ಯಾವತ್ತೂ ಸುಳ್ಳು ಹೇಳ್ಬಿಟ್ಟು ನಾಟಕ ಆಡ್ಬಿಟ್ಟು ನಾನಂತೂ ವಿಡಿಯೋ ಮಾಡ್ದಿದ್ದಂಗೆ ತಪ್ಪಿಸ್ಕೊಂಡೋಳಲ್ಲ. ಏನೋ ಒಂದಿನ ಏನಾರ ಸ್ವಲ್ಪ ಹುಷಾರಿದ್ದಾಗೋ ಇಲ್ಲ ಬೇಜಾರಾದಾಗೋ ಮಾಡಿರಲ್ಲ, ಬಿಟ್ಟರೆ ನಾನು ಸುಮ್ಮನೆ ನಾಟಕ ಆಡ್ಬಿಟ್ಟು ಟೈಮ್ ಪಾಸ್ ಮಾಡ್ಕೊಂಡು ಹಂಗೆಲ್ಲ ಟೈಮ್ ವೇಸ್ಟ್ ಮಾಡಿ ವಿಡಿಯೋ ಮಾಡ್ತೀರಾ ಅಂತೇಳಲ್ಲ. ನಿಮಗೂ ಗೊತ್ತು. ಆದರೆ ನಿಜವಾಗೂ ನೀವೇ ನನ್ನ ಸ್ಟ್ರೆಂತು. ಥ್ಯಾಂಕ್ಸ್ ಕಣ್ರಪ್ಪ ಎಲ್ರಿಗೂ ಥ್ಯಾಂಕ್ಸ್. ಒಂದು ದಿನ ಎಲ್ರಿಗೂ ಜೀವನ ಅರ್ಥ ಆಯ್ತದಲ್ಲ, ನನಗಂತೂ ತುಂಬ ಚೆನ್ನಾಗಿ ಜೀವನ ಅರ್ಥ ಆಗೋಗ್ಬಿಡ್ತು ಬಿಡ್ರಿ ಇವತ್ತು.